ಇಲ್ಲಿ ಎಂತಹ ವಿಚಿತ್ರಗಳು ಬೇಕಾದರೂ ಎದುರಾಗಬಹುದು, ಎಂತಹ ಚಕಿತಗಳು ಬೇಕಾದರೂ ಎದುರಾಗಬಹುದು. ಇಂತಹ ಮಾತುಗಳಿಗೆ ಸಾವನ್ನಪ್ಪಿದ ವ್ಯಕ್ತಿಗಳು ಮತ್ತೆ ಬದುಕುಳಿದಿರುವುದೇ ಸಾಕ್ಷಿಯಾಗಿದೆ. ಹಾಗೆ ಬದುಕುಳಿದಿರುವ ವ್ಯಕ್ತಿಗಳು ಬಯಲು ಮಾಡುತ್ತಿರುವ ರಹಸ್ಯವೇ ನಮ್ಮ ಇಂದಿನ ಹೀಗೂ ಉಂಟೆ. ಒಮ್ಮೆ ಪ್ರಾಣ ಹೋದ್ರೆ ಮತ್ತೆ ಬರೋದಿಲ್ಲ, ಆದ್ರೆ ಹೋದ ಪ್ರಾಣ ಮತ್ತೆ ಬಂದಂತಹ ಚಕಿತವು ಇದೀಗ ಕರ್ನಾಟಕದಲ್ಲಿ ಸಂಭವಿಸಿದೆ. ಆ ಹೆಸರಾಂತ ನಟ ಸಾವನ್ನಪ್ಪಿದ್ದು ಹೇಗೆ, ಸಾವನ್ನಪ್ಪಿದ ನಂತರ ಆಗಿದ್ದೇನು, ಆತ ಜಗತ್ತಿಗೆ ಬಯಲು ಮಾಡುತ್ತಿರುವ ರಹಸ್ಯವೇನು? ಇದೀಗ ರಾಜ್ಯದಾದ್ಯಂತ ಒಂದು ಸುದ್ದಿಯು ಚರ್ಚೆಯಾಗುತ್ತಿದೆ, ಎಲ್ಲರಲ್ಲೂ ಅಚ್ಚರಿಯನ್ನ ಉಂಟು ಮಾಡುತ್ತಿದೆ. ಹಾಗೆ ಅಚ್ಚರಿಗೊಳಿಸುತ್ತಿರುವ ಸುದ್ದಿಯೇ ಗದಗದ ಬೆಟಗೇರಿ ನಿವಾಸಿ ನಾರಾಯಣ ವನ್ನಾಲ್ ಸಾವನ್ನಪ್ಪಿದ್ದು. ಪಿತ್ತಕೋಶದ ಸಮಸ್ಯೆಯಿಂದ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ನಾರಾಯಣ ವನ್ನಾಲ್ ರವರನ್ನ ಧಾರವಾಡದ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಯಿತು. ವೈದ್ಯರು ಕೂಡಲೇ ಆಪರೇಷನ್ ಮಾಡಬೇಕು ಅಂತ ಹೇಳಿ ಆಪರೇಷನ್ಗೆ ಮುಂದಾದ್ರು. ವೈದ್ಯರು ಸುಮಾರು 6 ಗಂಟೆಗಳ ಕಾಲ ಆಪರೇಷನ್ ಮಾಡಿದ್ರು. ನಮ್ಮ ಶ್ರಮ ಫಲಿಸಲಿಲ್ಲ, ನಾರಾಯಣ್ ಬದುಕುಳಿಯಲಿಲ್ಲ ಅಂತ ಹೇಳಿ ವೈದ್ಯರು ನಾರಾಯಣರ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ರು. ಇನ್ನು ಕುಟುಂಬಸ್ಥರು ರೋಧಿಸುತ್ತಾ ನಾರಾಯಣರ ಮೃತದೇಹವನ್ನ ಆಂಬ್ಯುಲೆನ್ಸ್ನಲ್ಲಿ ಧಾರವಾಡದಿಂದ ಬೆಟಗೇರಿಗೆ ತಂದರು. ಮೂವತ್ತೆಂಟು ವರ್ಷದ ನಾರಾಯಣ ವನ್ನಾಲ್ರ ಮೃತದೇಹವನ್ನ ಬೆಟಗೇರಿಗೆ ತರುವ ವೇಳೆಗೆ ಮತ್ತೆ ಹುಟ್ಟಿ ಬಾ ಸ್ನೇಹಿತ ಅಂತ ಹೇಳಿ ಶ್ರದ್ಧಾಂಜಲಿಯ ಪೋಸ್ಟರ್ಗಳನ್ನ, ಬ್ಯಾನರ್ಗಳನ್ನ ಊರಲ್ಲಿ ಹಾಕಿಬಿಡಲಾಗಿತ್ತು. ಇನ್ನು ಧಾರವಾಡದಿಂದ ಬೆಟಗೇರಿಗೆ ನಾರಾಯಣರ ದೇಹವನ್ನ ತರುವ ವೇಳೆಗೆ ಇಡೀ ಊರೇ ವನ್ನಾಲ್ರ ಮನೆಯ ಮುಂದೆ ಸೇರಿತ್ತು. ಇನ್ನು ಆಂಬ್ಯುಲೆನ್ಸ್ನಿಂದ ಮೃತದೇಹವನ್ನ ಇಳಿಸಿದ ನಂತರ ಮನೆಯ ಬಾಗಿಲನ್ನ ತೆರೆದ ನಂತರ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ನಾರಾಯಣ ವನ್ನಾಲ್ ಉಸಿರಾಡಲು ಆರಂಭಿಸಿತು. ಸಾವನ್ನಪ್ಪಿದ ನಾರಾಯಣ ವನ್ನಾಲ್ ಉಸಿರಾಡಲು ಆರಂಭಿಸಿದ ನಂತರ ಮೃತದೇಹದ ಅಂತಿಮ ದರ್ಶನ ಪಡೆಯಲು ಬಂದಿದ್ದ ಜನರು ಖುಷಿಯಿಂದ ಕಣ್ಣೀರಿಡುತ್ತಾ ಕೂಗಾಡಲು ನಿಂತರು. ಇದೊಂದು ಪವಾಡ ಅಂತ ಹೇಳಲು ನಿಂತರು. ಇನ್ನು ನಾರಾಯಣ್ ಉಸಿರಾಡುತ್ತಿರುವುದು ದೃಢಪಟ್ಟ ಕೂಡಲೇ ಅವರನ್ನ ಬೆಟಗೇರಿಯ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಔಷಧೋಪಚಾರವನ್ನ ನಡೆಸಲಾಗುತ್ತಿದೆ. ಆಸ್ಪತ್ರೆಗೆ ಸೇರಿಸಲಾಗಿರುವ ನಾರಾಯಣ್ ಶೀಘ್ರವಾಗಿ ಗುಣಮುಖವಾಗಲೆಂದು ಮತ್ತು ಯಾವುದೇ ರೀತಿಯ ಅವಘಡ ಎದುರಾಗಬಾರದೆಂದು ಪೋಷಕರು, ಸ್ನೇಹಿತರು ದೇವರನ್ನ ಬೇಡುತ್ತಿದ್ದಾರೆ. ಇನ್ನು ಸಾವನ್ನಪ್ಪಿದಾಗ ತಮಗೆ ಏನಾಯಿತೆಂಬ ವಿಚಾರಗಳನ್ನ ನಾರಾಯಣ್ ಜಗತ್ತಿಗೆ ಬಯಲು ಮಾಡಬೇಕಿದೆ. ಇಂತಹ ಮಾತಿಗೆ ಕಾರಣವೇನು ಅಂದರೆ, ಸಾವನ್ನಪ್ಪಿ ಮತ್ತೆ ಬದುಕುಳಿದ ಜನರಿಗೆ ನಾನಾ ರೀತಿಯ ಅನುಭವಗಳು ಆದಂತಹ, ನಾನಾ ರೀತಿಯ ದೃಶ್ಯಗಳು ಕಂಡಂತಹ ಬಹಳಷ್ಟು ಉದಾಹರಣೆಗಳು, ಜೀವಂತ ಸಾಕ್ಷಿಗಳು, ನಿದರ್ಶನಗಳು ನಮಗೆ ಜಗತ್ತಿನಲ್ಲಿ ಸಿಗುತ್ತವೆ. ಅಂತಹ ಕೆಲ ಕುತೂಹಲಕಾರಿ ನಿದರ್ಶನಗಳು ಎಲ್ಲಿವೆ? ಜಮೀನಿನಲ್ಲಿ ಕೆಲಸ ಮಾಡಿ ಅಂದು ಸಂಜೆ ಮನೆಗೆ ಮರಳಿದ ಆ ವ್ಯಕ್ತಿಗೆ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಏಕಾಏಕಿ ತಲೆ ಸುತ್ತಿದ್ದು, ನೆಲಕ್ಕುರುಳಿದ್ದು, ಉಸಿರಾಟದ ಪ್ರಮಾಣವು ಕಡಿಮೆಯಾಗಿ ಬಿಟ್ಟಿತ್ತು.
ಕೂಡಲೇ ಮನೆಯವರೆಲ್ಲ ಸೇರಿ ಪಕ್ಕದ ಊರಿನಲ್ಲಿದ್ದ ಒಂದು ಆಸ್ಪತ್ರೆಗೆ ಎತ್ತಿಕೊಂಡು ಹೋದರು. ಪರೀಕ್ಷೆ ನಡೆಸಿದ ವೈದ್ಯರು ಹೃದಯಾಘಾತವಾಗಿದೆ, ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ, ದೊಡ್ಡ ಆಸ್ಪತ್ರೆಗೆ ಎತ್ತಿಕೊಂಡು ಹೋಗಿರೆಂದು ಹೇಳಿದ ಕೂಡಲೇ ವೈದ್ಯರ ಯಾವ ಪ್ರಯತ್ನಕ್ಕೂ ಆ ರೈತಾಪಿ ವ್ಯಕ್ತಿಗೆ ಮತ್ತೆ ಉಸಿರು ಬರಲಿಲ್ಲ. ಹೃದಯಾಘಾತದಿಂದ ಸಾವು ಸಂಭವಿಸಿದೆ ಅಂತ ವೈದ್ಯರು ದೃಢಪಡಿಸಿ ಶವವನ್ನ ಎತ್ತಿಕೊಂಡು ಹೋಗಲು ಹೇಳಿದ್ರು. ಇಡೀ ಮನೆ ಮಂದಿ ಆಕ್ರಂದನದಲ್ಲಿ ಮುಳುಗಿ ಹೋದರು. ಇನ್ನು ಫೋನ್ ಮೂಲಕ ಗ್ರಾಮಸ್ಥರಿಗೆ ತಿಳಿಸಿದ ನಂತರ ಗ್ರಾಮದಲ್ಲಿ ಶವ ಸಂಸ್ಕಾರಕ್ಕಾಗಿ ಸಿದ್ಧತೆ ಸಾಗಿತು. ಮಡದಿ ಹಾಗೂ ಮಕ್ಕಳು ಪತಿಯ ದೇಹವನ್ನ ಆಂಬ್ಯುಲೆನ್ಸ್ನಲ್ಲಿ ಸಾಗಿಸಿಕೊಂಡು ಬರುತ್ತಿರಬೇಕಾದ್ರೆ ಒಂದು ವಿಚಿತ್ರ ಎದುರಾಯಿತು, ಒಂದು ಚಕಿತ ಎದುರಾಯಿತು. ಆ ವಿಚಿತ್ರವೇ ಆ ಚಕಿತವೇ ಆಂಬ್ಯುಲೆನ್ಸ್ ಏಕಾಏಕಿ ಜೋರಾಗಿ ಒಂದು ಹಂಪನ್ನ ದಾಟಿಬಿಟ್ಟಿದ್ದು. ಕೂಡಲೇ ಮೃತ ವ್ಯಕ್ತಿಯ ಕೈಗಳಲ್ಲಿ ಚಲನೆ ಕಂಡುಬಂದಿದ್ದು. ಮನೆಯವರಿಗೆ ದೇಹದಲ್ಲಿ ಜೀವ ಇದೆ ಅನ್ನೋದು ರುಜುವಾತಾದ ಕೂಡಲೇ ಮತ್ತೆ ಬೇರೊಂದು ಆಸ್ಪತ್ರೆಯ ಕಡೆಗೆ ಆಂಬ್ಯುಲೆನ್ಸ್ ಸಾಗಿತು. ಆ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯರುಗಳು ಧಾವಿಸಿದ್ರು. ದೇಹದಲ್ಲಿ ಜೀವ ಇದೆ ಎಂಬುದು ರುಜುವಾತಾಯಿತು. ವೈದ್ಯರುಗಳು ಮತ್ತೆ ನಾನಾ ರೀತಿಯ ಔಷಧೋಪಚಾರಗಳನ್ನ ನಡೆಸಿದ್ರು. ಇನ್ನು ಹಾಗೆ ಒಮ್ಮೆ ಸಾವನ್ನಪ್ಪಿ ಮತ್ತೆ ಬದುಕುಳಿದಿರುವ ಆ ವ್ಯಕ್ತಿಯಾದ್ರೂ ಯಾರು ಅಂದ್ರೆ ಮಹಾರಾಷ್ಟ್ರದ ಪೂನಾ ಜಿಲ್ಲೆಯ ಪಾಂಡುರಂಗ ವಲ್ಪೆ. शेवटपर्यंत चालू राहणार. ವೈದ್ಯರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದರೆಂದು ರುಜುವಾತು ಮಾಡಿದ ನಂತರ ನೀವು ಬದುಕುಳಿದಿದ್ದು ಹೇಗೆಂಬ ಪ್ರಶ್ನೆಗಳಿಗೆ ಉತ್ತರ, ನಾನು ನಂಬಿರುವ ಪಾಂಡುರಂಗ ವಿಠಲನೇ ನನಗೆ ಮರುಜನ್ಮವನ್ನ ನೀಡಿದ್ದಾನೆಂಬುದು. ವಿಠಲ ವಿಠಲ ಪಾಂಡುರಂಗ ವಿಠಲ, ಜೈ ಪಾಂಡುರಂಗ ವಿಠಲ. ವಿಠಲ ವಿಠಲ ಪಾಂಡುರಂಗ ವಿಠಲ, ಜೈ ಪಾಂಡುರಂಗ ವಿಠಲ. ಸಾವನ್ನಪ್ಪಿದ್ದರೆಂದು ದೃಢಪಡಿಸಿದ ನಂತರ ಮತ್ತೆ ಬದುಕುಳಿದ ವ್ಯಕ್ತಿಗಳಿಗೆ ನಾನಾ ಲೋಕಗಳು ಕಾಣಿಸಿಕೊಂಡಂತಹ ಚಿತ್ರ ವಿಚಿತ್ರಗಳು ಎದುರಾದಂತಹ ಉದಾಹರಣೆಗಳು ನಮಗೆ ಈ ಭೂಮಿಯ ಮೇಲೆ ಸಿಗುತ್ತವೆ. ಆದರೆ ವೈದ್ಯ ಲೋಕವು ಅಂತಹ ಸಂಗತಿಗಳನ್ನು ನಂಬಲು ಸಿದ್ಧವಿಲ್ಲ. ಇಂತಹ ಸ್ಥಿತಿಯಲ್ಲಿ ಸ್ವತಃ ವೈದ್ಯರುಗಳಿಗೆ ಅಂತಹ ಅನುಭವಗಳನ್ನು ಅವರು ಜಗತ್ತಿಗೆ ಬಯಲು ಮಾಡಿದಂತಹ ಸಂಗತಿಯು ಕುತೂಹಲವನ್ನ ಕೆರಳಿಸುತ್ತಿದೆ. ಆ ಇಬ್ಬರು ಹೆಸರಾಂತ ವೈದ್ಯರಿಂದ ಇದೀಗ ಜಗತ್ತಿಗೆ ಒಂದು ಕುತೂಹಲವು ಬಯಲಾಗಿದೆ. ಆ ಕುತೂಹಲವೇ ಅವರು ಸಾವನ್ನಪ್ಪಿದಾಗ ಅವರ ಜೀವಾತ್ಮವು ಎಲ್ಲಿಗೆ ಹೋಗಿದ್ದೆಂಬ ಸಂಗತಿಗಳನ್ನ ಬಯಲು ಮಾಡಿರುವುದು. ಮನುಷ್ಯನಿಂದ ಬಹಳಷ್ಟು ಆವಿಷ್ಕಾರಗಳಾಗಿವೆ, ಆಗುತ್ತಿವೆ. ಆದರೆ ಆತನಿಂದ ಸಾವಿನ ರಹಸ್ಯವನ್ನ ಮಾತ್ರ ಭೇದಿಸಲು ಸಾಧ್ಯವಾಗಿಲ್ಲ. ಸಾವನ್ನ ತಡೆಯಲು ಆಗುತ್ತಿಲ್ಲ. ಸಾವಿನ ನಂತರ ಏನಾಗುತ್ತೆಂಬುದು ನಿಖರವಾಗಿ ತಿಳಿಯುತ್ತಿಲ್ಲ. ಆಧುನಿಕ ಜ್ಞಾನಕ್ಕೆ, ತಂತ್ರಜ್ಞಾನಕ್ಕೆ ಸಾವಿನ ಸಂಬಂಧ ಬರೀ ಪ್ರಶ್ನೆಗಳೇ ಕಾಡುತ್ತಿವೆ. ಅಂತಹ ಪ್ರಶ್ನೆಗಳಿಗೆ ಧರ್ಮ ಗ್ರಂಥಗಳಲ್ಲಿ ಉತ್ತರವಿದೆ. ಯಮಲೋಕದ ಬಗ್ಗೆ, ಸ್ವರ್ಗ ನರಕಗಳ ಬಗ್ಗೆ, ಅಲ್ಲಿ ವಿಧಿಸಲಾಗುವ ಶಿಕ್ಷೆಗಳ ಬಗ್ಗೆ ನಾವು ಪುರಾಣಗಳಿಂದ ತಿಳಿದಿದ್ದೇವೆ, ಸಿನಿಮಾಗಳಲ್ಲಿ ನೋಡಿದ್ದೇವೆ. ಆದರೆ ನಿಜ ಜೀವನದಲ್ಲಿ ನಿಜಕ್ಕೂ ಯಮ ಧರ್ಮರಾಯನನ್ನ ನೋಡಿದವರು ಇದ್ದಾರೆ. ಯಮ ತನ್ನ ಹಗ್ಗವನ್ನ ಬೀಸಿ ಪ್ರಾಣವನ್ನ ಎತ್ತಿಕೊಂಡು ಹೋಗ್ತಾನೆ. ದೇಹವನ್ನ ಬಿಡುವ ಜೀವ ಎಲ್ಲಿಗೆ ಹೋಗುತ್ತೆ? ಹೋದ ಪ್ರಾಣವು ಮತ್ತೊಂದು ಲೋಕದ ಕಡೆಗೆ ಪ್ರಯಾಣವನ್ನ ಸಾಗಿಸುತ್ತಾ ಎಂಬ ನಾನಾ ಪ್ರಶ್ನೆಗಳಿಗೆ ಉತ್ತರವಿದೆ. ಅಂತಹ ರಹಸ್ಯವನ್ನ ಬಯಲು ಮಾಡುತ್ತಿರೋದಾದ್ರೂ ಯಾರು ಅಂದ್ರೆ ಸಾವನ್ನಪ್ಪಿ ಮತ್ತೆ ಆಶ್ಚರ್ಯಕಾರಿ ರೀತಿಯಲ್ಲಿ ಬದುಕಿ ಬಂದಿರುವ ಆ ಜನ. ಆಕೆ ಸಾವನ್ನಪ್ಪಿ ಕೆಲವು ನಿಮಿಷಗಳು ಕಳೆದ ನಂತರ ಸ್ವತಃ ವೈದ್ಯರಾಗಿರುವ ಪತಿಗೆ ಹಾಗೂ
ಪರೀಕ್ಷೆ ನಡೆಸಲು ನಿಂತ ವೈದ್ಯರುಗಳಿಗೆ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಸಾವನ್ನಪ್ಪಿದ ಆ ವೈದ್ಯೆ ಮತ್ತೆ ಬದುಕುಳಿದದ್ದು. ತಾನು ಸತ್ತಾಗ ಏನಾಯಿತೆಂಬ ಚಕಿತಕಾರಿ ಸಂಗತಿಗಳನ್ನ ಜಗತ್ತಿಗೆ ಬಯಲು ಮಾಡಲು ನಿಂತದ್ದು. ಇನ್ನು ಸಾವನ್ನಪ್ಪಿ ಮತ್ತೆ ಬದುಕುಳಿದಿರುವ ಆ ಹೆಸರಾಂತ ವೈದ್ಯರಾದ್ರೂ ಯಾರು ಅಂದ್ರೆ ರಾಜಸ್ಥಾನದ ಡಾಕ್ಟರ್ ಸುಶೀಲಾ ಚೌಧರಿ. हाँ, मैं इसे शेयर करते हुए अपने आप को बहुत सौभाग्यशाली समझती हूँ, क्योंकि ऐसा अनुभव जीवन में बहुत ही रेयर होता है. ಹೆಸರಾಂತ ವೈದ್ಯರಾಗಿರುವ ಅಂತಹ ಯಾವ ಅಚ್ಚರಿಗಳನ್ನು ನಂಬದೇ ಇದ್ದ, ವಾಸ್ತವದಲ್ಲಿ ನಂಬಿಕೆ ಇಟ್ಟು ತಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡುತ್ತಿದ್ದ, ಇದೀಗ ತಮಗೆದುರಾದಂತಹ ಚಕಿತವನ್ನ ಜಗತ್ತಿಗೆ ಬಯಲು ಮಾಡುತ್ತಿರುವ ಡಾಕ್ಟರ್ ಸುಶೀಲಾರವರಿಗೆ ಒಂದು ಪ್ರಶ್ನೆಯನ್ನ ಕೇಳಲಾಯಿತು. ಆ ಪ್ರಶ್ನೆಯೇ ನೀವು ಅಂದು ಸಾವನ್ನಪ್ಪಿದ್ದು ಹೇಗೆಂಬುದು. ಎದೆಯಲ್ಲಿ ಏಕಾಏಕಿ ವಿಚಿತ್ರವಾದ ನೋವು ಕಾಣಿಸಿಕೊಂಡಾಗ, ತಲೆ ಸುತ್ತಿದಂತಾದಾಗ, ಸ್ಟೂಲಿನ ಮೇಲಿಂದ ಬೀಳುವಂತಾದಾಗ ಪಕ್ಕದಲ್ಲಿನ ಹಾಸಿಗೆಯ ಮೇಲೆ ಬಿದ್ದು ಬಿಟ್ಟೆ. ಹಾಸಿಗೆಯ ಮೇಲೆ ಬಿದ್ದ ನಂತರ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ನಾನು ಹಾಸಿಗೆಯ ಮೇಲೆ ಇಲ್ಲ, ಬದಲಿಗೆ ನಾನು ಕೆಲವು ಅಡಿಗಳಷ್ಟು ಮೇಲಿದ್ದೇನೆ. ನನ್ನ ದೇಹ ಮಾತ್ರ ಹಾಸಿಗೆಯ ಮೇಲೆ ಇದೆ. गिरने के साथ ही आवाज हुई धड़ाम, और मैंने महसूस किया कि मैं गिर चुकी हूँ और मैं बेड पे हूँ, लेकिन मैं खुद को देख रही हूँ. ನಾನು ಎಷ್ಟೇ ಕೂಗಿದ್ರೂ ನನ್ನ ಪತಿ ನನ್ನ ನೋಡಲಿಲ್ಲ. ಆಗ ನಾನು ಅಲ್ಲಿಂದ ಮುಂದೆ ಹೋಗಿ ಕನ್ನಡಿಯ ಮುಂದೆ ನಿಂತಾಗ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಕನ್ನಡಿಯಲ್ಲಿ ನಾನು ಕಾಣಿಸದೇ ಇದ್ದದ್ದು. ನಾನು ಮತ್ತಷ್ಟು ಭಯಭೀತಳಾಗಿ ಮತ್ತಷ್ಟು ಕಿರುಚಲು ಆರಂಭಿಸಿದ್ದು. तो वहाँ मैंने अपने आप को देखने की कोशिश की. कांच के सामने हूँ, रोज खड़ी रहती हूँ, वही पोजीशन है. मैं देख रही हूँ कि कांच में मैं दिखाई नहीं दी. ಕಿರುಚಾಡಲು ನಿಂತೆ. ಯಾರಾದರೂ ಸಹಾಯಕ್ಕೆ ನಿಲ್ಲಿರೆಂದು ಕೇಳಲು ನಿಂತೆ. ಅಂತಹ ಸಮಯದಲ್ಲಿ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ವಿಶೇಷವಾದ ತರಂಗಗಳು ನನ್ನ ತಲೆಯನ್ನ ಸ್ಪರ್ಶ ಮಾಡಿತು. ನೀನು ತಿಳಿಯಬೇಕಾ ಅನ್ನುವ ಧ್ವನಿಯು ಕೇಳಿಸಿತು. ನನ್ನ ಸಹಾಯಕ್ಕೆ ಯಾರೋ ಬಂದಿದ್ದಾರೆಂದು ನನಗೆ ಅನಿಸಲು ನಿಂತಿತು. ಆಗ ನಾನು ಇದೇಕೆ ನಾನು ಇಬ್ಬಿಬ್ಬರಾಗಿ ಕಾಣಿಸುತ್ತಿದ್ದೇನೆ ಅನ್ನುವ ಪ್ರಶ್ನೆಯನ್ನು ಕೇಳಿದಾಗ ಮತ್ತೊಮ್ಮೆ ನೀನು ಆ ದೇಹವನ್ನ ನೋಡೆಂದು ಹೇಳಿದಂತಾಗಿದ್ದು. ಮತ್ತೊಮ್ಮೆ ನೀನು ನಿನ್ನ ದೇಹವನ್ನ ನೋಡೆಂಬ ಧ್ವನಿಯು ಕೇಳಿಸಿದ ನಂತರ ನಾನು ನನ್ನ ದೇಹವನ್ನ ನೋಡಿದ ನಂತರ ಆ ದೇಹದಲ್ಲಿ ನಾನು ಕಾಣಿಸದೆ ಹೋಗಿದ್ದು ಬರೀ ಮಾಂಸಖಂಡಗಳೇ ಕಾಣಿಸಿದ್ದು. ऐसे देख रही हूँ कि वो पूरी बॉडी ट्रांसपेरेंट, ऊपर का सब कवरिंग ट्रांसपेरेंट हो गया. ಆ ದೇಹವನ್ನ ನೋಡಿದಾಗ ಬರೀ ಮಾಂಸಖಂಡಗಳೇ ಕಾಣಿಸಿದಾಗ ನನಗೆ ಆಗ ಅರಿವಾಯಿತು ಅದು ನಾನಲ್ಲ ಅನ್ನುವುದು. ಆನಂತರ ಒಂದು ವಿಶೇಷತೆ ಎದುರಾಯಿತು. ಆ ವಿಶೇಷತೆಯೇ ನನ್ನ ದೇಹ ಬಹಳಷ್ಟು ಹಗುರವಾದಂತಹ ಬಂಧನಗಳಿಂದ ಮುಕ್ತಿ ಹೊಂದಿದಂತಹ, ಎಂದಿಗೂ ಆಗದಂತಹ ಸಂತಸವು ನನ್ನನ್ನು ಆವರಿಸಿತು. कितना आनंद है, कितनी शांति है, एकदम पीस लग रही थी मुझे, और इतना लाइट मुझे लग रहा था मैं रोई हूँ जैसे मैं. ಅಂತಹ ಖುಷಿಯೊಂದಿಗೆ ನಾನು ಆಚೆ ಹೋಗಿ ಹಾರಾಡಲು ನಿರ್ಧರಿಸಿ ಆಚೆ ಹೋಗಲು ನಿಂತಾಗ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ವಿಶೇಷವಾದ ತರಂಗಗಳು ಮತ್ತೆ ನನ್ನ ತಲೆಯನ್ನ ಸ್ಪರ್ಶಿಸಿದ್ದು. ಮತ್ತೆ ಆ ಧ್ವನಿ ಕೇಳಿಸಿದ್ದು. ಇಲ್ಲೇ ಇರಿ ಅನ್ನೋ ಮಾತು ಕೇಳಿಸಿದ್ದು. ಮತ್ತೆ ಒಳಗೆ ಹೋಗಿರೆಂಬ ಮಾತು ಕೇಳಿದ್ದು. ನಾನು ಮತ್ತೆ ಆ ದೇಹವನ್ನ ಸೇರಿದ್ದು. ಅಂತಹ ಅನುಭವ ಆದ ನಂತರ ನನ್ನ ನಾನಾ ಪ್ರಶ್ನೆಗಳು ಕಾಡಲು ಆರಂಭಿಸಿದವು. ಆ ಪ್ರಶ್ನೆಗಳೇ, ನಾನು ಬೇರೇನಾ, ನನ್ನ ದೇಹ ಬೇರೇನಾ, ನನಗೆ ಕೇಳಿಸಿದಂತಹ ಆ ಧ್ವನಿ ಯಾರದ್ದು, ನನ್ನನ್ನು ಮತ್ತೆ ನನ್ನ ದೇಹಕ್ಕೆ ತಂದು ಬಿಟ್ಟವರು ಯಾರೆಂಬುದು. ಅಂದಿನಿಂದ ನಾನು ಸರ್ಕಾರಿ ಕೆಲಸವನ್ನ ಬಿಟ್ಟೆ. ನನ್ನನ್ನು ಕಾಡಲು ನಿಂತ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕಲು ನಿಂತೆ. ಒಮ್ಮೆ ಸಾವನ್ನಪ್ಪಿ ಮತ್ತೆ ಬದುಕಿದ ನಂತರ ವೈದ್ಯಕೀಯ ವೃತ್ತಿಯನ್ನ ಬಿಟ್ಟು ಕಾಡಲು ನಿಂತಿರುವ ಪ್ರಶ್ನೆಗಳಿಗೆ ಆಧ್ಯಾತ್ಮ ರಂಗದಲ್ಲಿ ಜೊತೆಗೆ ವೈಜ್ಞಾನಿಕ ರಂಗದಲ್ಲಿ ಉತ್ತರವನ್ನ ಹುಡುಕಲು ನಿಂತಿದ್ದಾರೆ ಡಾಕ್ಟರ್ ಸುಶೀಲಾ ಚೌಧರಿ. ತಮಗಾದಂತಹ ವಿಸ್ಮಯಕಾರಿ ಅನುಭವವನ್ನ ಎಳೆ ಎಳೆಯಾಗಿ ಬರೆದಿರುವ
ಡಾಕ್ಟರ್ ಸುಶೀಲಾರವರು ಅದನ್ನ ಪುಸ್ತಕ ರೂಪದಲ್ಲಿ ಹೊರತಂದಿದ್ದಾರೆ. ಆ ಪುಸ್ತಕದ ಹೆಸರು ಅನುಭೂತ್ ಸತ್ಯ. ಆ ಹೆಸರಂತ ನಟ ಸಾವನ್ನಪ್ಪಿದ್ದು ಹೇಗೆ, ಸಾವನ್ನಪ್ಪಿದ ನಂತರ ಆಗಿದ್ದೇನು, ಆತ ಜಗತ್ತಿಗೆ ಬಯಲು ಮಾಡುತ್ತಿರುವ ರಹಸ್ಯವೇನು? ಆತ ಹಾಲಿವುಡ್ನ ಹೆಸರಾಂತ ನಟ. ಆತ ಒಮ್ಮೆ ಸಾವನ್ನಪ್ಪಿ ಮತ್ತೆ ಬದುಕುಳಿದಂತಹ ನಟ. ತಾನು ಸತ್ತಾಗ ಏನಾಯಿತೆಂದು ಜಗತ್ತಿಗೆ ಹೇಳುತ್ತಿರುವ ನಟ. ಹಾಲಿವುಡ್ನ ನಟನಾದ್ರೂ ಯಾರು ಅಂದ್ರೆ ಎರಿಕ್ ಎಸ್ಟ್ರಾಡಾ. ಅದು 1979ನೇ ಇಸವಿ. ಅಂದು ಪ್ರಸಾರವಾಗುತ್ತಿದ್ದ ಜಗತ್ ವಿಖ್ಯಾತಿಯನ್ನ ಗಳಿಸಿದ್ದ ಆಕ್ಷನ್ ಆಧಾರಿತ ಧಾರಾವಾಹಿ ಚಿಪ್ಸ್ನ ಶೂಟಿಂಗ್ ನಡೆಯುತ್ತಿತ್ತು. ಸ್ವತಃ ತಾನೇ ಸ್ಟಂಟ್ ಮಾಡ್ತಿದ್ರು ಆಸ್ಟ್ರಾಡಾ. ಅಂದು ಬೈಕ್ ಚೇಸಿಂಗ್ನ ಈ ದೃಶ್ಯಗಳನ್ನು ಚಿತ್ರೀಕರಿಸಲಾಗಿತ್ತು. ಆ ಶೂಟಿಂಗ್ ವೇಳೆ ಒಂದು ವಿಚಿತ್ರ ಎದುರಾಗಿ ಬಿಟ್ಟಿತ್ತು. ಆ ವಿಚಿತ್ರವೇ ವೇಗವಾಗಿ ಬೈಕ್ ಓಡಿಸುತ್ತಿದ್ದಾಗ ಸ್ಕಿಡ್ ಆಗಿ ನೆಲಕ್ಕುರುಳಿತ್ತು. ಸ್ಕಿಡ್ ಆದ ಕೂಡಲೇ ಬೈಕ್ ಎದೆಗೆ ಬಂದು ಅಪ್ಪಳಿಸಿತು. ಎದೆಯ ಮೂಳೆಗಳು ಮುರಿದು ಹೃದಯಕ್ಕೆ ಭಾರಿ ಹೊಡೆತ ಬಿದ್ದದ್ದು. ಕೂಡಲೇ ನಾನು ಉಸಿರನ್ನ ಕಳೆದುಕೊಂಡಿದ್ದು. ನಾನು ನನ್ನ ದೇಹದಿಂದ ಬೇರಾಗಿ ಕೆಲವು ಅಡಿಗಳಷ್ಟು ಮೇಲಕ್ಕೆ ಹೋಗಿ ಎಲ್ಲವನ್ನೂ ನೋಡುತ್ತಿದ್ದದ್ದು. ನಾನು ನನ್ನ ದೇಹದಿಂದ ಆಚೆ ಬಂದ ನಂತರ ಎಂದಿಗೂ ಅನುಭವಿಸಲಾರದಂತಹ ಸಂತಸ ನನ್ನನ್ನ ಆವರಿಸಿತು. ನನ್ನ ದೇಹವನ್ನ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸಿದ್ರು. ವೈದ್ಯರು ಕೂಡಲೇ ಶಸ್ತ್ರಚಿಕಿತ್ಸೆಯನ್ನ ನಡೆಸಿದ್ರು. ನಾನು ಎಲ್ಲವನ್ನ ನೋಡುತ್ತಿದ್ದೆ. ಕೆಲ ಗಂಟೆಗಳ ನಂತರ ಏನೋ ಒಂದು ಬೆಳಕು ಫ್ಲಾಶ್ ಆದಂತೆ ಆಯಿತು. ನಾನು ನನ್ನ ದೇಹದೊಳಕ್ಕೆ ಹೋಗುವಂತಹ ಅನುಭವವಾಗಿದ್ದ. ನಾನು ನನ್ನ ದೇಹವನ್ನ ಸೇರಿದ ನಂತರ ಆವರಿಸಿದ್ದ ವಿಶೇಷ ಸಂತಸವು ದೂರ ಆಯಿತು. ನೋವು ಆರಂಭವಾಯಿತು. ನಾನು ಕಣ್ಣು ತೆರೆದೆ. ಅಮೆರಿಕದಲ್ಲಿ ಎಮರ್ಜೆನ್ಸಿ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವ ಬಹಳಷ್ಟು ಹೆಸರು ಮಾಡಿರುವ ಆ ವೈದ್ಯರಿಗೂ ಸಹ ಅಂತಹುದ್ದೇ ಚಕಿತ ಎದುರಾಗಿದೆ. ಸಾವನ್ನಪ್ಪಿದ ನಂತರ ಆಕಾಶದಲ್ಲಿ ಹಾರಾಡಿದಂತಹ ಒಂದು ಧ್ವನಿಯ ಆಗ್ರಹದ ನಂತರ ಮತ್ತೆ ಬದುಕುಳಿದ ಚಕಿತ ಎದುರಾಗಿದೆ. ಹಾಗೆ ಬದುಕುಳಿದಿರುವ ಅಮೆರಿಕದಲ್ಲಿನ ವೈದ್ಯರಾದರೂ ಯಾರು ಅಂದ್ರೆ ಭಾರತೀಯ ಮೂಲದ ಡಾಕ್ಟರ್ ಅನೂಪ್ ಕುಮಾರ್. Every time I say it, it's so strange how I can't say it any other way. ಇನ್ನು ಸಾವನ್ನಪ್ಪಿದ ವ್ಯಕ್ತಿಯು ಯಮಲೋಕಕ್ಕೆ ಹೋದಂತಹ ಯಮಧರ್ಮರಾಯರನ್ನ ಕಂಡಂತಹ, ಮತ್ತೆ ಅಲ್ಲಿಂದ ವಾಪಸ್ ಭೂಮಿಗೆ ಬಂದಂತಹ, ಮತ್ತೆ ಬದುಕುಳಿದಂತಹ ವೈದ್ಯರು ಅಚ್ಚರಿಗೊಂಡಂತಹ ಒಂದು ಚಕಿತವು ಕರ್ನಾಟಕದಲ್ಲಿ ಸಂಭವಿಸಿದೆ. ಕೆಲ ವರ್ಷಗಳ ಹಿಂದೆ ಸಾವನ್ನಪ್ಪಿ 6 ಗಂಟೆಗಳ ನಂತರ ಮತ್ತೆ ಬದುಕುಳಿದಂತಹ ಈ ಮನೆಯ ಆ ವ್ಯಕ್ತಿಯಾದ್ರೂ ಯಾರು ಅಂದ್ರೆ ಗಂಗಾಧರ್. ಯಮರಾಯನ ಆಜ್ಞೆಯಂತೆ ಯಮದೂತರು ನನ್ನ ಹಿಡಿಯಲು ಮುಂದಾದರು. ಅದೇ ಸಮಯದಲ್ಲಿ ಅಲ್ಲಿ ನಮ್ಮ ತಂದೆಯವರು ಕಾಣಿಸಿಕೊಂಡರು. ಯಮದೂತರು ನನ್ನನ್ನು ಹಿಡಿದು ಎಳೆಯುತ್ತಿದ್ದಾರೆ. ನಾನು ಬೇಡವೆಂದು ಕೂಗುತ್ತಿದ್ದೇನೆ. ಅಂತಹ ಅನುಭವ ಗಂಗಾಧರ್ರ ಆತ್ಮಕ್ಕೆ ಆದ ನಂತರ ಇದ್ದ ಗಂಗಾಧರ್ ದೇಹದಿಂದ ಕಿರುಚಾಟವು ಕೇಳಲು ಆರಂಭಿಸಿತು. ಗಂಗಾಧರ್ ಮತ್ತೆ ಬದುಕುಳಿದು ಬಿಟ್ಟರು. ಸಾವನ್ನಪ್ಪಿ 6 ಗಂಟೆಗಳ ನಂತರ ಬದುಕುಳಿದಿರುವ ಗಂಗಾಧರ್ ಇಂದು ಮಡದಿ ಹಾಗೂ ಸಹೋದರರೊಂದಿಗೆ ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದ್ದಾರೆ. ಕಷ್ಟದಲ್ಲಿರುವ ಜನರ ನೆರವಿಗೆ ಧಾವಿಸುವ ಸೇವೆಯನ್ನ ರೂಢಿಸಿಕೊಂಡಿದ್ದಾರೆ.
ಸಾಧ್ಯವಿಲ್ಲ ಅನ್ನೋದು ಸಾಧ್ಯವಾಗಿ ಬಿಡಬಹುದು. ಇಂತಹ ಮಾತುಗಳಿಗೆ ಸಾವನ್ನಪ್ಪಿದವರು ಮತ್ತೆ ಬದುಕಿರುವುದೇ ಸಾಕ್ಷಿಯಾಗಿದೆ. ವೈಜ್ಞಾನಿಕ ಲೋಕಕ್ಕೆ ಅದು ಪ್ರಶ್ನೆಯಾಗಿ ಕಾಡುತ್ತಿದೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಮಸ್ಕಾರ. ಜಗತ್ತಿನಲ್ಲಿ ಎಂತಹ ವಿಚಿತ್ರಗಳು ಬೇಕಾದ್ರೂ ನಡೀಬಹುದು ಅಲ್ವಾ? ಅಂದ್ರೆ ಎಂತಹ ಆಶ್ಚರ್ಯಗಳು ಬೇಕಾದ್ರೂ ಎದುರಾಗ್ಬೋದು. ಈಗ ನೋಡಿ, ಸಾವನ್ನಪ್ಪಿದ ವ್ಯಕ್ತಿಗಳು ಮತ್ತೆ ಬದುಕಿ ಬಂದಿದ್ದಾರೆ ಅಂದ್ರೆ ನಂಬೋಕೆ ಸ್ವಲ್ಪ ಕಷ್ಟನೇ. ಸರಿ. ಹೌದು. ಆದ್ರೆ ಅಂತಹ ಘಟನೆಗಳು ನಡೆದಿವೆ, ಇನ್ನೂ ನಡೀತಾನೇ ಇವೆ. ಇತ್ತೀಚೆಗೆ ಅಂದ್ರೆ ನಮ್ಮ ಕರ್ನಾಟಕದಲ್ಲೇ ಗದಗ ಜಿಲ್ಲೆಯ ಬೆಟಗೇರಿಯಲ್ಲಿ ನಡೆದ ಒಂದು ಘಟನೆ ಆ ವಿಷಯವನ್ನ ಮತ್ತೆ ಮುನ್ನೆಲೆಗೆ ತಂದಿದೆ. ಖಚಿತವಾಗಿ. ಆಕ್ಚುಲಿ ಒಮ್ಮೆ ಪ್ರಾಣ ಹೋದ್ರೆ ಮತ್ತೆ ಬರಲ್ಲ ಅನ್ನೋದು ನಮ್ಮೆಲ್ಲರ ಸಾಮಾನ್ಯ ತಿಳುವಳಿಕೆ. ಆದರೆ ಆ ತಿಳುವಳಿಕೆಯನ್ನೇ ಪ್ರಶ್ನೆ ಮಾಡುವ ಹಾಗೆ, ಅಂದ್ರೆ ವೈದ್ಯಕೀಯವಾಗಿಯೇ ಸತ್ತಿದ್ದಾರೆ ಅಂತ ಘೋಷಣೆ ಮಾಡಿದ ಮೇಲೂ ಮತ್ತೆ ಜೀವ ಪಡೆದ ಅಚ್ಚರಿಯ ಹೊನದಿಗಳು ನಮ್ಮುಂದೆ ಇವೆ. ಹೌದು. ಸರಿ, ಹಾಗಾದ್ರೆ ಇಂದು ನಾವು ಇಂಥ ಕೆಲವು ವಿಸ್ಮಯಕಾರಿ ಕಥೆಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಗದಗಿನ ನಾರಾಯಣ ವನ್ನಾಲ್ ಅವರ ಕೇಸಿದೆಯಲ್ಲ, ಅಲ್ಲಿಂದ ಶುರು ಮಾಡಿ ದೇಶ ವಿದೇಶಗಳಲ್ಲಿ ನಡೆದ ಬೇರೆ ಬೇರೆ ಇದೇ ತರದ ಘಟನೆಗಳು, ಆಮೇಲೆ ಅವು ಹುಟ್ಟುಹಾಕೋ ಪ್ರಶ್ನೆಗಳು, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ. ಖಂಡಿತ. ಈ ನಂಬೋಕೆ ಆಗದ ಕಥೆಗಳು ಮತ್ತೆ ಅವುಗಳ ಹಿಂದೆ ಇರೋ ಸಂಭಾವ್ಯ ರಹಸ್ಯಗಳನ್ನ ತಿಳಿಯೋ ಪ್ರಯತ್ನ ಮಾಡೋಣ. ಈ ಘಟನೆಗಳನ್ನ ಕೇವಲ ಪವಾಡ ಅಂತ ಪಕ್ಕಕ್ಕಿಡೋ ಹಾಗಿಲ್ಲ. ಯಾಕಂದ್ರೆ ಇವು ವೈದ್ಯಕೀಯ ವಿಜ್ಞಾನಕ್ಕೆ ಅಷ್ಟೇ ಅಲ್ಲ, ತತ್ವಶಾಸ್ತ್ರಕ್ಕೂ ದೊಡ್ಡ ಸವಾಲುಗಳನ್ನು ಒಡ್ತವೆ. ಅಂದ್ರೆ ಜೀವ, ಸಾವು, ಪ್ರಜ್ಞೆ, ಈ ಮೂಲಭೂತ ವಿಷಯಗಳ ಬಗ್ಗೆನೇ ಸೀರಿಯಸ್ ಆದ ಪ್ರಶ್ನೆಗಳನ್ನು ಹುಟ್ಟಾಕತ್ತೆ. ಹೌದು. ನಾವಿವತ್ತು ಮಾತಾಡೋ ವಿಷಯಗಳು ಅಂದ್ರೆ ಈ ಥರದ ಅನುಭವ ಪಡೆದವರ ಸ್ವಂತ ಹೇಳಿಕೆಗಳು, ಆ ವರದಿಗಳು ಮತ್ತೆ ನಮಗೆ ಸಿಕ್ಕಿರೋ ಮಾಹಿತಿಯನ್ನೇ ಆಧರಿಸಿವೆ. ಹಾಗಾದ್ರೆ ಮೊದಲು ಈಗ ಎಲ್ಲರ ಗಮನ ಸೆಳೆದಿರೋ ಆ ಗದಗ ಪ್ರಕರಣವನ್ನೇ ತಗೊಳ್ಳೋಣ ಅಲ್ವಾ? ಗದಗ ಜಿಲ್ಲೆಯ ಬೆಟಗೇರಿ ನಿವಾಸಿ 38 ವರ್ಷದ ನಾರಾಯಣ ವನ್ನಾಲ್ ಅವರ ಕಥೆ ಇದು. ಏನಾಗಿತ್ತು ಅಂದ್ರೆ, ಪಿತ್ತಕೋಶದ ಅಂದ್ರೆ ಗಾಲ್ ಬ್ಲಾಡರ್ ಪ್ರಾಬ್ಲಮಿಂದ ಬಳಲ್ತಿದ್ರು ಅವರು. ಧಾರವಾಡದ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು. ಹೌದು. ಅಲ್ಲಿ ವೈದ್ಯರು ಸುಮಾರು 6 ಗಂಟೆಗಳ ಕಾಲ ಸರ್ಜರಿ ಮಾಡಿದ್ದಾರೆ. ಆದರೆ ಅವರ ಎಲ್ಲ ಪ್ರಯತ್ನಗಳ ನಂತರವೂ ಅಂದ್ರೆ ನಾರಾಯಣ ಅವರು ಬದುಕುಳಿಯಲಿಲ್ಲ ಅಂತ ಡಾಕ್ಟರ್ ಸ್ಪಷ್ಟವಾಗಿ ಘೋಷಣೆ ಮಾಡಿ ಮೃತದೇಹವನ್ನು ಕುಟುಂಬಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಇದು ಮೆಡಿಕಲಿ ಕನ್ಫರ್ಮ್ಡ್ ಡೆತ್. ಆಮೇಲಿನ ದೃಶ್ಯ ಅಂತೂ ತುಂಬಾ ಬೇಸರದ ಸಂಗತಿ. ಕುಟುಂಬದವರ ಅಳುಲು, ಆಕ್ರಂದನ, ಅಬ್ಬಾ. ಮೃತದೇಹವನ್ನ ಆಂಬ್ಯುಲೆನ್ಸ್ನಲ್ಲಿ ಧಾರವಾಡದಿಂದ ಬೆಟಗೇರಿಗೆ ತಂದಿದ್ದಾರೆ. ಅಷ್ಟರಲ್ಲಾಗಲೇ ಊರಿನಲ್ಲಿ ಶ್ರದ್ಧಾಂಜಲಿ ಪೋಸ್ಟರ್ಗಳು, ಬ್ಯಾನರ್ಗಳೆಲ್ಲ ಹಾಕಿದ್ರು. ಅಂತಿಮ ಸಂಸ್ಕಾರಕ್ಕೆಲ್ಲ ತಯಾರಿ ನಡೀತಿತ್ತು. ಆದರೆ ಇಲ್ಲೇ ಕಥೆಗೆ ಒಂದು ಅನಿರೀಕ್ಷಿತವಾದ, ಒಂದು ಥ್ರಿಲ್ಲಿಂಗ್ ಆದ ತಿರುವು ಸಿಕ್ಕಿದೆ. ಆಂಬ್ಯುಲೆನ್ಸ್ನಿಂದ ಮೃತದೇಹವನ್ನ ಕೆಳಗಿಳಿಸಿ ಮನೆಯೊಳಗೆ ಅಂತಿಮ ದರ್ಶನಕ್ಕಿಡೋ ಸಂದರ್ಭದಲ್ಲಿ ನಾರಾಯಣ್ ವನ್ನಾಲ್ ಅವರ ದೇಹದಲ್ಲಿ ಚಲನೆ ಕಾಣಿಸ್ಕೊಂಡಿದೆ. ಅವರು ಉಸಿರಾಡಲು ಶುರು ಮಾಡಿದ್ದಾರೆ. ನಿಜವಾಗ್ಲೂ ಇದು ನಂಬೋಕಾಗದ ಕ್ಷಣ ಅಲ್ವಾ? ಹೌದು. ಸತ್ತಿದ್ದಾರೆ ಅಂತ ಖಚಿತವಾಗಿದ್ದ ವ್ಯಕ್ತಿ ಉಸಿರಾಡೋಕೆ ಶುರು ಮಾಡಿದಾಗ ಅಲ್ಲಿ ನೆರೆದಿದ್ದ ಜನಕ್ಕೆ ಮೊದಲು ಶಾಕ್, ಆಮೇಲೆ ಆಶ್ಚರ್ಯ, ಆಮೇಲೆ ಖುಷಿ. ಅದನ್ನು ಊಹಿಸೋಕು ಕಷ್ಟ. ತಕ್ಷಣವೇ ಅವರನ್ನ ಬೆಟಗೇರಿಯಲ್ಲಿರೋ ಇನ್ನೊಂದು ಹಾಸ್ಪಿಟಲ್ಗೆ ದಾಖಲು ಮಾಡಿದ್ದಾರೆ. ಸರಿ. ಈಗ ವೈದ್ಯಕೀಯ ದೃಷ್ಟಿಯಿಂದ ನೋಡಿದ್ರೆ ಇದು ತುಂಬಾ ಕನ್ಫ್ಯೂಸಿಂಗ್ ಸನ್ನಿವೇಶ. ಮೊದಲನೇದಾಗಿ ಆರಂಭಿಕ ರೋಗ ನಿರ್ಣಯ ಅಂದ್ರೆ ಡಯಾಗ್ನೋಸಿಸ್ ಅಥವಾ ಸಾವಿನ ಘೋಷಣೆಯಲ್ಲಿ ಏನಾದ್ರೂ ತಪ್ಪಿತ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ಹೌದು. ಅಥವಾ ಇದು ಏನಾದ್ರೂ ಅತ್ಯಂತ ಅಪರೂಪದ ವೆರಿ ರೇರ್ ಮೆಡಿಕಲ್ ಫಿನಾಮಿನಾನ. ಅಪರೂಪದ ವಿದ್ಯಮಾನ ಅಂದ್ರೆ ಏನದು? ವಿಜ್ಞಾನ ಏನಾದ್ರೂ ಹೇಳುತ್ತಾ ಇದ್ರ ಬಗ್ಗೆ? ಕೆಲವು ಸಂದರ್ಭಗಳಲ್ಲಿ ಲ್ಯಾಜರಸ್ ಸಿಂಡ್ರೋಮ್ ಅಂತ ಕರೆಯೋ ಒಂದು ಸ್ಥಿತಿ ವರದಿಯಾಗಿದೆ. ಅಂದ್ರೆ ಹೃದಯ ಸ್ತಂಭನಗೊಂಡು ವ್ಯಕ್ತಿ ಸತ್ತಿದ್ದಾನೆ ಅಂತ ಘೋಷಿಸಿದ ಸ್ವಲ್ಪ ಹೊತ್ತಿನ ನಂತರ ಯಾವುದೇ ಮೆಡಿಕಲ್ ಇಂಟರ್ವೆನ್ಷನ್ ಇಲ್ಲದೆ ದೇಹದಲ್ಲಿ ರಕ್ತ ಸಂಚಾರ ತಾನಾರಿಯೇ ಮರುಕಳಿಸೋ ಒಂದು ಅತ್ಯಂತ ಅಪರೂಪದ ಸ್ಥಿತಿ ಇದು. ಓ, ಲ್ಯಾಜರಸ್ ಸಿಂಡ್ರೋಮ್. ಹೌದು. ಇದರ ಹಿಂದಿನ ನಿಖರ ಕಾರಣಗಳು ಇನ್ನೂ ಪೂರ್ತಿಯಾಗಿ ಸ್ಪಷ್ಟವಾಗಿಲ್ಲ. ಆದರೆ ಇದು ಸಾಧ್ಯ ಇದೆ ಅಂತ ದಾಖಲೆಗಳಿವೆ. ಈಗ ನಾರಾಯಣ್ ಅವ್ರ ಕೇಸ್ನಲ್ಲಿ ನಿಖರವಾಗಿ ಏನಾಯಿತು ಅಂತ ತಿಳಿಬೇಕು ಅಂದ್ರೆ ಇನ್ನೂ ಹೆಚ್ಚಿನ ವೈದ್ಯಕೀಯ ವಿಶ್ಲೇಷಣೆ ಬೇಕಾಗತ್ತೆ. ಹಾಗಾದ್ರೆ ಈ ಗದಗ ಪ್ರಕರಣ ನಮಗೆ ಏನ್ ಹೇಳುತ್ತೆ ಅಂತ ಅನ್ಸುತ್ತೆ? ಮುಖ್ಯವಾಗಿ ಈ ಪ್ರಕರಣ ನಾವು ಜೀವ ಮತ್ತು ಸಾವು ಅಂತ ಒಂದು ಗೆರೆ ಹೇಳ್ತೀವಲ್ಲ, ಆ ಗೆರೆ ಎಷ್ಟು ತೆಳುವಾಗಿರ್ಬೋದು
ಬಹುಶಃ ಕೆಲವೊಮ್ಮೆ ಆ ಗೆರೆಯನ್ನು ದಾಟೋ ಸಾಧ್ಯತೆಯೂ ಇರಬಹುದು, ಪರ್ಮಿಯಬಲ್ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ವೈದ್ಯಕೀಯ ನಿಶ್ಚಿತತೆಯನ್ನೇ ಇದು ಪ್ರಶ್ನೆ ಮಾಡುತ್ತೆ. ಆದ್ರೆ ಇಂತಹ ವಿಸ್ಮಯಗಳು ಹೊಸದೇನಲ್ಲ ಅಲ್ವಾ? ಬೇರೆ ಕಡೆಗಳಲ್ಲೂ ಇದೇ ರೀತಿಯ ಘಟನೆಗಳು ವರದಿಯಾಗಿದೆ ಅಂತ ಹೇಳಿದ್ರಿ. ಖಂಡಿತ. ಮಹಾರಾಷ್ಟ್ರದ ಪೂಣಾ ಜಿಲ್ಲೆಯ ಪಾಂಡುರಂಗ ವಲ್ಪೆ ಅನ್ನೋ ರೈತನ ಕಥೆಯೂ ಹೆಚ್ಚು ಕಡಿಮೆ ಇದೇ ರೀತಿ ಇದೆ. ಒಂದು ದಿನ ಸಂಜೆ ಹೊಲದಿಂದ ಮನೆಗೆ ಬಂದಾಗ ಸಡನ್ ಆಗಿ ತಲೆ ಸುತ್ತಿ ಬಿದ್ದಿದ್ದಾರೆ, ಉಸಿರಾಟ ನಿಂತೋಗಿದೆ. ಅವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ಅಲ್ಲಿ ಡಾಕ್ಟರ್ಸ್ ಪರೀಕ್ಷೆ ಮಾಡಿ ಹಾರ್ಟ್ ಅಟ್ಯಾಕ್ನಿಂದ ಅವರು ಸಾವನ್ನಪ್ಪಿದ್ದಾರೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಹೌದು, ಇಲ್ಲೂ ಅಷ್ಟೇ. ಮೃತದೇಹವನ್ನ ಆಂಬ್ಯುಲೆನ್ಸ್ನಲ್ಲಿ ವಾಪಸ್ ಊರಿಗೆ ತರುತ್ತಿರುವಾಗ ಆಂಬ್ಯುಲೆನ್ಸು ಸ್ವಲ್ಪ ಸ್ಪೀಡಾಗಿ ಒಂದು ಹಂಪ್ ಅಂದ್ರೆ ಸ್ಪೀಡ್ ಬ್ರೇಕರ್ ದಾಟಿದಾಗ ದೇಹದಲ್ಲಿ ಚಲನೆ ಕಂಡು ಬಂದಿದೆ. ಓ, ಇಲ್ಲೂ ಹಾಗೇನಾ? ಹೌದು. ತಕ್ಷಣ ಬೇರೊಂದು ಹಾಸ್ಪಿಟಲ್ಗೆ ದಾಖಲಿಸಿ ಚಿಕಿತ್ಸೆ ಕೊಟ್ಟು ಜೀವ ಉಳಿಸಿದ್ದಾರೆ. ಅಂದ್ರೆ ಒಂದೇ ತರಹದ ಘಟನೆ ನಡೆದ್ರೂ ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಅವರವರ ನಂಬಿಕೆಗೆ ತಕ್ಕ ಹಾಗೆ ಬದಲಾಗುತ್ತೆ ಅನ್ಸುತ್ತೆ. ಈಗ ಪಾಂಡುರಂಗ ವಲ್ಪೆಯವರು ತಾನು ನಂಬಿರೋ ಪಾಂಡುರಂಗ ವಿಠಲನೇ ತನಗೆ ಮರುಜನ್ಮ ಕೊಟ್ಟಿದ್ದಾನೆ ಅಂತ ಸ್ಟ್ರಾಂಗ್ ಆಗಿ ನಂಬಿದಾರೆ. ಖಂಡಿತವಾಗಿಯೂ. ಇದು ಅನುಭವ ಮತ್ತು ಅದರ ವ್ಯಾಖ್ಯಾನದ ನಡುವಿನ ವ್ಯತ್ಯಾಸವನ್ನ ತೋರಿಸುತ್ತೆ ನೋಡಿ. ಮೂಲ ವಿದ್ಯಮಾನ ಅಂದ್ರೆ ಸಾವಿನ ಅಂಚಿನಿಂದ ವಾಪಸ್ ಬರೋದು, ಅದು ಒಂದೇ ಆಗಿರ್ಬೋದು. ಆದರೆ ಅದನ್ನ ಅರ್ಥೈಸ್ಕೊಳ್ಳೋಕೆ ಬಳಸೋ ಸಾಂಸ್ಕೃತಿಕ ಅಥವಾ ಧಾರ್ಮಿಕ ಚೌಕಟ್ಟು ಬೇರೆ ಬೇರೆ ಇರುತ್ತೆ. ಈಗ ಗದಗ್ ಕೇಸ್ನಲ್ಲೇ ನೋಡಿ, ನಾರಾಯಣ ಅವರು ಚೇತರಿಸ್ಕೊಂಡ್ಮೇಲೆ ತಮ್ಮ ಅನುಭವವನ್ನ ಹೇಗೆ ವಿವರಿಸ್ತಾರೆ ಅನ್ನೋದು ನಿಜಕ್ಕೂ ಕುತೂಹಲಕಾರಿ ವಿಷಯ. ಈ ಅನುಭವಗಳನ್ನ ಕೇವಲ ನಂಬಿಕೆ ಅಥವಾ ಆಘಾತದಿಂದಾದ ಭ್ರಮೆ ಅಂತ ತಳ್ಳಿಹಾಕೋದು ಸುಲಭ ಅನ್ಸುತ್ತೆ ಕೆಲವರಿಗೆ. ಆದ್ರೆ ಸ್ವತಃ ವೈದ್ಯರೇ ಇಂತಹ ಸ್ಥಿತಿಗಳನ್ನ ಅನುಭವಿಸಿದಾಗ ವಿಷಯ ಇನ್ನೂ ಸ್ವಲ್ಪ ಗಂಭೀರ ಆಗುತ್ತೆ ಅಲ್ವಾ? ಖಂಡಿತವಾಗಿಯೂ. ರಾಜಸ್ಥಾನದ ಡಾಕ್ಟರ್ ಸುಶೀಲಾ ಚೌಧರಿ ಅವರ ಅನುಭವ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ. ಅವರು ಡಾಕ್ಟರಾಗಿ ಕೆಲಸ ಮಾಡ್ತಿದ್ದವರು, ಸೈಂಟಿಫಿಕ್ ಮನೋಭಾವದವರು, ಮತ್ತೆ ಇಂಥ ವಿಷಯಗಳಲ್ಲೆಲ್ಲ ಮೊದಲಿಗೆ ಅಷ್ಟಾಗಿ ನಂಬಿಕೆ ಇರದಿದ್ದ ವ್ಯಕ್ತಿಯವರು. ಅವರ ಅನುಭವ ಹೇಗಿತ್ತು? ಒಂದು ದಿನ ಅವರಿಗೆ ಎದೆಯಲ್ಲಿ ಏನೋ ಒಂದು ವಿಚಿತ್ರವಾದ ನೋವು ಕಾಣಿಸ್ಕೊಂಡಿದೆ. ತಲೆ ಸುತ್ತಿ ಹಾಸಿಗೆ ಮೇಲೆ ಬಿದ್ದಿದ್ದಾರೆ. ಬಿದ್ದ ತಕ್ಷಣ ಅವರಿಗೆ ತಾವು ಹಾಸಿಗೆ ಮೇಲೆ ಇಲ್ಲ, ಬದಲಿಗೆ ಕೆಲವು ಅಡಿಗಣಷ್ಟು ಮೇಲೆ, ಅಂದ್ರೆ ಸೀಲಿಂಗ್ ಕೆಳಗೆ ತೇಲ್ತಾ ಇದ್ದೀನಿ ಅನ್ನೋ ಅನುಭವ ಆಗಿದೆ. ತಮ್ಮ ಸ್ವಂತ ದೇಹ ಹಾಸಿಗೆ ಮೇಲೆ ಮಲಗಿರೋದು ಅವರಿಗೆ ಕ್ಲಿಯರಾಗಿ ಕಾಣಿಸಿದೆ. ಇದು ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ, ಆ ರೀತಿಯೇ? ಹೌದು. ಇದು OBEಯ ಒಂದು ಕ್ಲಾಸಿಕ್ ವಿವರಣೆ. ಅಂದ್ರೆ ಪ್ರಜ್ಞೆ ಶರೀರದಿಂದ ತಾತ್ಕಾಲಿಕವಾಗಿ ಬೇರ್ಪಟ್ಟ ಹಾಗೆ ಭಾಸವಾಗೋ ಸ್ಥಿತಿ. ಅವರು ತಮ್ಮ ಪತಿಯನ್ನ ಕೂಗೋಕ್ ಪ್ರಯತ್ನ ಮಾಡಿದ್ರು, ಧ್ವನಿ ಹೊರಗೆ ಬಂದಿಲ್ಲ, ಪತಿಗೆ ಕೇಳಿಸಿಲ್ಲ. ಆಮೇಲೆ ಕನ್ನಡಿ ಮುಂದೆ ನಿಂತಾಗ ತಮ್ಮ ಪ್ರತಿಬಿಂಬವೇ ಕಾಣಿಸಿಲ್ಲ. ಇದು ಅವರಿಗೆ ಸಿಕ್ಕಾಪಟ್ಟೆ ಭಯವನ್ನುಂಟು ಮಾಡಿದೆ. ಆದ್ರೆ ಈ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅನ್ನೋದು ಈಗ ಮೆದುಳಿಗೆ ಆಕ್ಸಿಜನ್ ಕಮ್ಮಿಯಾದಾಗ ಅಥವಾ ವಿಪರೀತ ಸ್ಟ್ರೆಸ್ ಇದ್ದಾಗ ಆಗೋ ಒಂದು ನ್ಯೂರೋಲಾಜಿಕಲ್ ಭ್ರಮೆ ಅಂತ ಸೈಂಟಿಫಿಕ್ ಆಗಿ ವಾದ ಮಾಡ್ತಾರಲ್ಲ. ಡಾಕ್ಟರ್ ಸುಶೀಲಾ ಅವರ ಅನುಭವಕ್ಕೂ ಇದೇ ವಿವರಣೆ ಸರಿ ಹೋಗ್ಬೋದಾ? ಅದು ಒಂದು ಪ್ರಮುಖವಾದ ವೈಜ್ಞಾನಿಕ ಸಿದ್ಧಾಂತ. ಹೌದು, ಆಕ್ಸಿಜನ್ ಕೊರತೆ ಅಥವಾ ಹೈಪಾಕ್ಸಿಯಾ, ಮೆದುಳಿನ ಕೆಲವು ಭಾಗಗಳು, ಉದಾಹರಣೆಗೆ ಟೆಂಪೊರೊಪ್ಯಾರಿಯೆಟಲ್ ಜಂಕ್ಷನ್ ಅಂತ ಹೇಳ್ತೇವೆ, ಅದರ ಅಸಾಮಾನ್ಯ ಪ್ರಚೋದನೆ, ಇವೆಲ್ಲ OOBA ಕಾರಣ ಆಗಬಹುದು ಅಂತ ರಿಸರ್ಚ್ ಹೇಳುತ್ತೆ. ಆದರೆ ಡಾಕ್ಟರ್ ಸುಶೀಲಾರಂತವರ ಅನುಭವದಲ್ಲಿರೋ ಸ್ಪಷ್ಟತೆ, ಆ ಘಟನೆಗಳ ಕ್ರಮ, ತಾನು ತೇಳ್ತಾ ಇರೋದು, ದೇಹವನ್ನ ನೋಡೋದು, ಕೂಗಿದ್ರೂ ಕೇಳಿಸ್ತಿರೋದು, ಕನ್ನಡಿಯಲ್ಲಿ ಕಾಣದಿರೋದು, ಮತ್ತೆ ವಿಶೇಷವಾಗಿ ಅದರ ನಂತರ ಅವರ ಜೀವನದ ಮೇಲೆ ಆದ ಆಳವಾದ ಪರಿಣಾಮ ಇದೆಯಲ್ಲ, ಇದನ್ನೆಲ್ಲ ಕೇವಲ ಭ್ರಮೆ ಅಂತ ಸಿಂಪಲ್ ಆಗಿ ಹೇಳ್ಬಿಡೋದು ಕಷ್ಟ ಅನ್ಸುತ್ತೆ. ಅವರ ಅನುಭವ ಅಲ್ಲಿಗೆ ನಿಲ್ಲಿಲ್ಲ ಅಲ್ವಾ? ಆಮೇಲೂ ಏನೋ ಆಯ್ತಲ್ಲ? ಇಲ್ಲ. ಆ ಭಯದ ಸ್ಥಿತಿಯಲ್ಲೇ ಇದ್ದಾಗ ಅವರಿಗೆ ವಿಶೇಷವಾದ ತರಂಗಗಳು ತಮ್ಮ ತಲೆಯನ್ನ ಸ್ಪರ್ಶಿಸಿದ ಹಾಗೆ ಭಾಸವಾಗಿ, ನೀನು ತಿಳಿಯಬೇಕಾ ಅಂತ ಒಂದು ಧ್ವನಿ ಕೇಳಿಸಿದೆ. ಯಾರು ಸಹಾಯಕ್ಕೆ ಬಂದಿದ್ದಾರೆ ಅನ್ಕೊಂಡು, ನಾನು ಏಕೆ ಇಬ್ಬಿಬ್ಬರಾಗಿ ಕಾಣಿಸ್ತಾ ಇದ್ದೀನಿ ಅಂತ ಕೇಳಿದಾಗ, ಮತ್ತೊಮ್ಮೆ ನಿನ್ನ ದೇಹವನ್ನ ನೋಡು ಅಂತ ಉತ್ತರ ಬಂದಿದೆ. ತಮ್ಮ ದೇಹವನ್ನ ನೋಡಿದಾಗ ಏನನ್ನಿಸ್ತು ಅವರಿಗೆ? ಅವರಿಗೆ ತಮ್ಮ ದೇಹ ಬರೀ ಮಾಂಸಖಂಡಗಳ ರಾಶಿ ಹಾಗೆ, ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿ ಕಂಡಿದೆ. ಆ ದೇಹ ನಾನಲ್ಲ, ನಾನಿದಕ್ಕಿಂತ ಬೇರೆ ಅನ್ನೋ ಒಂದು ತೀವ್ರವಾದ ಅರಿವು ಉಂಟಾಗಿದೆ. ಇದಾದ್ಮೇಲೆ ಅವರ ಭಯ ಎಲ್ಲ ಹೋಗಿ ಹಿಂದೆಂದೂ ಅನುಭವಿಸದಂಥ ಒಂದು ಅದ್ಭುತವಾದ ಶಾಂತಿ, ಸಂತೋಷ ಮತ್ತೆ ಹಗುರವಾದ ಭಾವನೆ ಅವ್ರನ್ನ ಆವರಿಸಿದೆ. ಆನಂದ, ಶಾಂತಿ, ಪೀಸ್, ಇತ್ನಾ ಲೈಟ್ ಲಗಾಕಿ ಬಸ್ ಪೂಛೋ ಮತ್, ಅಷ್ಟು ಹಗುರವೆನಿಸಿತೆಂದರೆ ಕೇಳ್ಬೇಡಿ ಅಂತ ಅವರೇ ತಮ್ಮ ಅನುಭವವನ್ನ ವಿವರಿಸ್ತಾರೆ. ಈ ಆಳವಾದ ಶಾಂತಿಯ ಭಾವನೆ ಇದೆಯಲ್ಲ, ಇದು ಇಂತಹ ಅನುಭವಗಳ ಒಂದು ಕಾಮನ್ ಫೀಚರ್. ಓಹೋ. ಆಮೇಲೇನಾಯ್ತು?
ಅವರು ಹೇಗೆ ದೇಹಕ್ಕೆ ವಾಪಸ್ ಬಂದ್ರು? ಆ ಆನಂದದ ಸ್ಥಿತಿಯಲ್ಲಿ ಅವರು ಹೊರಗಡೆ ಹಾರಾಡೋಕೆ ಪ್ರಯತ್ನ ಮಾಡಿದಾಗ ಮತ್ತೆ ಅದೇ ತರಂಗಗಳು ಸ್ಪರ್ಶಿಸಿ ಇಲ್ಲೇ ಇರಿ ಮತ್ತೆ ಒಳಗೆ ಹೋಗಿ ಅನ್ನೋ ಧ್ವನಿ ಕೇಳಿಸಿದ ಹಾಗಾಗಿ ಅವರು ಮತ್ತೆ ತಮ್ಮ ಭೌತಿಕ ದೇಹವನ್ನು ಸೇರ್ಕೊಂಡಿದ್ದಾರೆ. ದೇಹ ಸೇರಿದ ತಕ್ಷಣ ಆ ವಿಶೇಷ ಸಂತೋಷ ಮಾಯವಾಗಿ ನೋವು ಮತ್ತೆ ಶುರುವಾದಿದೆ. ಇದು ನಿಜಕ್ಕೂ ಗಮನಾರ್ಹವಾದ ಅನುಭವ. ಒಬ್ಬ ವೈಜ್ಞಾನಿಕ ಮನೋಭಾವದ ವ್ಯಕ್ತಿ ತಮ್ಮ ಇಡೀ ಜೀವನ ದೃಷ್ಟಿಯನ್ನೇ ಬದಲಾಯಿಸಿಕೊಳ್ಳುವಷ್ಟು ಅಷ್ಟು ಸ್ಟ್ರಾಂಗ್ ಆದ ಅನುಭವ ಇದು. ನಿಜ. ಈ ಅನುಭವದ ನಂತರ ಡಾಕ್ಟರ್ ಸುಶೀಲಾ ಅವರು ತಮ್ಮ ಸರ್ಕಾರಿ ಕೆಲಸವನ್ನೇ ಬಿಟ್ಟು ನಾನು ಯಾರು, ನನ್ನ ದೇಹ ಯಾವುದು, ಆ ಧ್ವನಿ ಯಾವುದಿತ್ತು, ಈ ತರಹದ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ಆಧ್ಯಾತ್ಮ ಮತ್ತು ವಿಜ್ಞಾನದ ಅಧ್ಯಯನಕ್ಕೆ ತಮ್ಮನ್ನ ಅರ್ಪಿಸ್ಕೊಂಡ್ರು. ತಮ್ಮ ಅನುಭವ ಮತ್ತು ಅನ್ವೇಷಣೆಯನ್ನ ಅನುಭೂತ ಸತ್ಯ, ಅನುಭವಿಸಿದ ಸತ್ಯ ಅನ್ನೋ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಕೂಡ. ಇದು ಪ್ರಜ್ಞೆ ಮತ್ತು ಭೌತಿಕ ದೇಹದ ನಡುವಿನ ಸಂಬಂಧದ ಬಗ್ಗೆ ಬಹಳ ಆಳವಾದ ಪ್ರಶ್ನೆಗಳನ್ನೇ ಎತ್ತುತ್ತೆ. ಅಂದ್ರೆ ದೇಹ ನಾಶವಾದರೂ ಪ್ರಜ್ಞೆ ಉಳಿಯಬಲ್ಲದೆ. ಇದೇ ರೀತಿಯ ಒಬಿಇ ಮತ್ತೆ ಶಾಂತಿಯ ಅನುಭವಗಳನ್ನ ಬೇರೆ ಬೇರೆ ಹಿನ್ನೆಲೆಯ ಜನರು ವರದಿ ಮಾಡಿದ್ದಾರಾ? ಹೌದು, ಖಂಡಿತ. ಡಾಕ್ಟರ್ ಸುಶೀಲಾ ಅವರ ಅನುಭವ ಒಬಿಇ ಮತ್ತೆ ಆಂತರಿಕ ಶಾಂತಿಯ ಮೇಲೆ ಫೋಕಸ್ ಆಗಿದ್ರೆ, ಕೆಲವು ಅನುಭವಗಳು ಬೇರೆ ಆಯಾಮಗಳನ್ನು ಒಳಗೊಂಡಿರ್ತವೆ. ವೈದ್ಯಕೀಯವಾಗಿ ಇಂತಹ ಸಾವಿನಂಚಿನ ಅನುಭವಗಳನ್ನು ನಿಯರ್ ಡೆತ್ ಎಕ್ಸ್ಪೀರಿಯನ್ಸಸ್ ಅಥವಾ NDEs ಅಂತ ಕರೀತಾರೆ. NDEs, ಹೌದು. ಹೌದು, ಇವುಗಳಲ್ಲಿ ದೇಹದಿಂದ ಹೊರಗಿರುವ ಅನುಭವ OOB, ಒಂದು ಟನಲ್ ತರಹದ ದಾರಿಯಲ್ಲಿ ಹೋದ ಹಾಗೆ ಭಾಸವಾಗೋದು, ತುದಿಯಲ್ಲಿ ಪ್ರಕಾಶಮಾನವಾದ ಬೆಳಕು ಕಾಣೋದು, ಸಿಕ್ಕಾಪಟ್ಟೆ ಶಾಂತಿಯ ಭಾವನೆ, ಜೀವನದ ಘಟನೆಗಳು ಕ್ಷಣದಲ್ಲಿ ಕಣ್ಣಿಮುಂದೆ ಪಾಸಾದಾಗೆ ಅನ್ಸೋದು, ಲೈಫ್ ರಿವ್ಯೂ, ಮತ್ತೆ ಕೆಲವೊಮ್ಮೆ ಸತ್ತಿರೋ ಸಂಬಂಧಿಕರು ಅಥವಾ ಧಾರ್ಮಿಕ ವ್ಯಕ್ತಿಗಳನ್ನ ಭೇಟಿಯಾದ ಅನುಭವಗಳು ವರದಿಯಾಗುತ್ತೆ. ಆದರೆ ವಿವರಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಸ್ವಲ್ಪ ಬೇರೆ ಬೇರೆ ಇರಬಹುದು. ಈಗ ಹಾಲಿವುಡ್ ನಟ ಎರಿಕ್ ಎಸ್ಟ್ರಡಾ ಅವರ ಅನುಭವವೂ ಇದೇ ರೀತಿಯದ್ದೇ? ಹೌದು, ಅವರ ಅನುಭವದಲ್ಲೂ ಸಾಕಷ್ಟು ಸಾಮ್ಯತೆಗಳಿವೆ. 1979ರಲ್ಲಿ ಚಿಪ್ಸ್ ಅಂತ ಒಂದು ಫೇಮಸ್ ಟಿವಿ ಸೀರಿಯಲ್ ಶೂಟಿಂಗ್ ನಡೀತಿತ್ತು. ಆಗ ಬೈಕ್ ಸ್ಟಂಟ್ ಮಾಡುವಾಗ ದೊಡ್ಡ ಆಕ್ಸಿಡೆಂಟ್ ಆಗಿ ಅವರ ಉಸಿರೇ ನಿಂತೋಗಿತ್ತು. ಅಯ್ಯೋ! ಆ ಕ್ಷಣದಲ್ಲಿ ಅವರಿಗೂ ತಾವು ದೇಹದಿಂದ ಬೇರೆಯಾಗಿ ಕೆಲವು ಅಡಿಗಳಷ್ಟು ಮೇಲೆ ತೇಲ್ತಾ ಕೆಳಗೆ ನಡೀತಾ ಇರೋ ಘಟನೆಗಳನ್ನ, ಅಂದರೆ ತಮ್ಮ ದೇಹವನ್ನ ಆಂಬ್ಯುಲೆನ್ಸ್ನಲ್ಲಿ ತಗೊಂಡು ಹೋಗೋದು, ಹಾಸ್ಪಿಟಲ್ನಲ್ಲಿ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡೋದು, ಇದನ್ನೆಲ್ಲ ನೋಡ್ತಿರೋ ಅನುಭವ ಆಗಿದೆ. ಡಾಕ್ಟರ್ ಸುಶೀಲಾ ಅವರ ಹಾಗೇನೆ ಅವರಿಗೂ ಆ ಸಮಯದಲ್ಲಿ ಹಿಂದೆಂದೂ ಅನುಭವಿಸದ ಒಂದು ಆಳವಾದ ಸಂತೋಷ, ಶಾಂತಿ ಆವರಿಸಿತ್ತು. ಅವರು ಹೇಗೆ ವಾಪಸ್ ಬಂದ್ರು? ಕೆಲವು ಗಂಟೆಗಳ ನಂತರ ಏನೋ ಒಂದು ಬೆಳಕು ಫ್ಲಾಶ್ ಆದಾಗೆ ಭಾಸವಾಗಿ ಮತ್ತೆ ತಮ್ಮ ದೇಹದೊಳಗೆ ಎಂಟರ್ ಆಗೋ ಅನುಭವ ಆಗಿದೆ. ಇಲ್ಲಿ ಗಮನಿಸಬೇಕಾದ ಪಾಯಿಂಟ್ ಅಂದ್ರೆ, ದೇಹ ಸೇರಿದ ತಕ್ಷಣ ಆ ವಿಶೇಷ ಸಂತೋಷ ಮಾಯವಾಗಿ ಆಕ್ಸಿಡೆಂಟ್ನ ತೀವ್ರವಾದ ನೋವು ಅವರಿಗೆ ಮತ್ತೆ ಶುರುವಾಗಿದೆ. ಇಲ್ಲೂ ಅದೇ ಪ್ಯಾಟರ್ನ್ ಕಾಣಿಸುತ್ತೆ ನೋಡಿ. ದೇಹದಿಂದ ಬೇರ್ಪಟ್ಟಾಗ ಶಾಂತಿ, ದೇಹಕ್ಕೆ ವಾಪಸ್ ಬಂದಾಗ ನೋವು, ಮತ್ತೆ ಭೌತಿಕ ವಾಸ್ತವ. ಬೇರೆ ಬೇರೆ ದೇಶ, ಸಂಸ್ಕೃತಿ, ವೃತ್ತಿಯ ವ್ಯಕ್ತಿಗಳಲ್ಲಿ ಈ ಒಂದು ಸ್ಥಿರತೆ ಇದೆಯಲ್ಲ, ಇದು ನಿಜಕ್ಕೂ ಗಮನಾರ್ಹ. ಅಮೆರಿಕಾದಲ್ಲಿ ಎಮರ್ಜೆನ್ಸಿ ಡಾಕ್ಟರ್ ಆಗಿರೋ ಭಾರತೀಯ ಮೂಲದ ಡಾಕ್ಟರ್ ಅನೂಪ್ ಕುಮಾರ್ ಅವರಿಗೂ ಇದೇ ತರಹದ OBE ಮತ್ತೆ ಒಂದು ಧ್ವನಿಯ ಮೂಲಕ ಮರಳಿದ ಅನುಭವ ಆಗಿದೆ ಅಂತ ವರದಿಯಾಗಿದೆ. ಆದರೆ ಎಲ್ಲರ ಅನುಭವಗಳು ಹೀಗೆ ಶಾಂತಿಯುತವಾಗಿರೋದಿಲ್ಲ ಅಲ್ವಾ? ಕೆಲವರು ಸ್ವಲ್ಪ ಭಯಾನಕ ಅನುಭವಗಳ ಬಗ್ಗೆನೂ ಹೇಳ್ತಾರೆ ಅಂತ ಕೇಳಿದ್ದೀನಿ. ಈಗ ಕರ್ನಾಟಕದಲ್ಲೇ ನಡೆದ ಗಂಗಾಧರ್ ಅನ್ನೋರ ಕೇಸ್ ಸ್ವಲ್ಪ ಬೇರೆ ತರ ಇದೆ ಅನ್ಸತ್ತೆ. ಹೌದು, ಗಂಗಾಧರ್ ಅವರ ಪ್ರಕರಣ ಸ್ವಲ್ಪ ವಿಶಿಷ್ಟವಾಗಿದೆ. ಅವರು ಸಾವನ್ನಪ್ಪಿ ಸುಮಾರು 6 ಗಂಟೆಗಳ ನಂತರ ಮತ್ತೆ ಬದುಕುಳಿದಿದ್ದಾರು ಅಂತ ಹೇಳಲಾಗುತ್ತೆ. ಇದು ಮೆಡಿಕಲಿ ನೋಡಿದ್ರೆ ಅತ್ಯಂತ ಅಸಾಮಾನ್ಯವಾದ, ಬಹಳ ದೀರ್ಘವಾದ ಅವಧಿ. ಅವರ ಅನುಭವದ ವಿವರಣೆ ಇದೆಯಲ್ಲ, ಅದು ನಮ್ಮ ಹಿಂದೂ ಪುರಾಣಗಳಲ್ಲಿ ಬರೋ ಯಮಲೋಕಲ ಕಲ್ಪನೆಗೆ ಬಹಳ ಹತ್ತಿರವಾಗಿದೆ. ಅಂದ್ರೆ ಹೇಗೆ? ಅವರ ಹೇಳಿಕೆ ಪ್ರಕಾರ ಅವರ ಆತ್ಮ ಯಮಲೋಕಕ್ಕೆ ಹೋಗಿತ್ತಂತೆ. ಅಲ್ಲಿ ಯಮದೂತರು ಯಮರಾಜನ ಆಜ್ಞೆಯಂತೆ ತಮ್ಮನ್ನ ಹಿಡಿದು ಎಳೆಯೋಕೆ ಪ್ರಯತ್ನ ಮಾಡ್ತಿದ್ರಂತೆ. ಅದೇ ಸಮಯದಲ್ಲಿ ಅವರ ತಂದೆಯ ಆತ್ಮವು ಅಲ್ಲಿ ಕಾಣಿಸಿಕೊಂಡು ಇವರನ್ನ ಕರ್ಕೊಂಡು ಹೋಗ್ಬೇಡಿ ಅಂತ ಯಮದೂತರನ್ನ ತಡೆದ್ರಂತೆ. ತಾನು ಬೇಡ ಬೇಡ ಅಂತ ಕಿರುಚುತ್ತಿದ್ದೆ ಅನ್ನೋ ಅನುಭವ ಅವರಿಗಾಗಿದೆ. ಈ ಅನುಭವ ಆಗ್ತಾ ಇರುವಾಗಲೇ ಮೃತದೇಹದಿಂದ ಕಿರುಚಾಟ ಕೇಳಿಸಿದೆ, ಮತ್ತೆ ಅವರು ಮತ್ತೆ ಬದುಕುಳಿದಿದ್ದಾರೆ. ಹಾಗಾದ್ರೆ ಗಂಗಾಧರ್ ಅವರು ನಿಜವಾಗ್ಲೂ ಯಮಲೋಕಕ್ಕೆ ಹೋಗಿದ್ರಾ? ಅಥವಾ ಆ 6 ಗಂಟೆಗಳ ಸಮಯದಲ್ಲಿ ಅವರ ಮೆದುಳು, ಅವರ ಆಳವಾದ ಸಾಂಸ್ಕೃತಿಕ ನಂಬಿಕೆಗಳ ಆಧಾರದ ಮೇಲೆ ಆ ಚಿತ್ರಣವನ್ನ ಸೃಷ್ಟಿ ಮಾಡಿತ್ತಾ? ಅದೇ $1 ಮಿಲಿಯನ್ ಪ್ರಶ್ನೆ. ಈಗ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡೋದಾದ್ರೆ, ತೀವ್ರ ಒತ್ತಡದ ಸ್ಥಿತಿಯಲ್ಲಿ ಮೆದುಳಿನ ಚಟುವಟಿಕೆ,
ಆಕ್ಸಿಜನ್ ಲೆವೆಲ್ನಲ್ಲಾಗೋ ವ್ಯತ್ಯಾಸಗಳು ಮತ್ತೆ ವ್ಯಕ್ತಿಯ ಆಳವಾದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ನಂಬಿಕೆಗಳು ಇವೆಲ್ಲ ಸೇರಿ ಇಂಥ ಅನುಭವಗಳ ವಿವರಣೆಯನ್ನ ರೂಪಿಸಬಹುದು. ಅಂದ್ರೆ ಪಾಂಡುರಂಗ ಅವರಿಗೆ ವಿಠ್ಠಲ ಕಂಡ ಹಾಗೆ, ಗಂಗಾಧರ ಅವರಿಗೆ ಯಮಲೋಕ ಕಂಡ ಹಾಗೆ, ಡಾಕ್ಟರ್ ಸುಶೀಲಾ ಅವರಿಗೆ ಹೆಚ್ಚು ಅಮೂರ್ತವಾದ ತರಂಗಗಳು ಮತ್ತು ಧ್ವನಿ ಕೇಳಿಸಿದ ಹಾಗೆ. ಆದರೆ ಗಂಗಾಧರ ಅವರಂಥ ವ್ಯಕ್ತಿಗಳಿಗೆ ಅದು ಕೇವಲ ಒಂದು ಚಿತ್ರಣ ಅಲ್ಲ, ಅದು 100ಕ್ಕೆ 100 ಸತ್ಯವಾದ ರಿಯಲ್ ಅನುಭವ. ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಇಂತಹ ಅನುಭವಗಳು ಅವು ಶಾಂತಿಯುತವಾಗಿರಲಿ ಭಯಾನಕವಾಗಿರಲಿ ವ್ಯಕ್ತಿಯ ಜೀವನದ ಮೇಲೆ, ಅವರ ಮೌಲ್ಯಗಳ ಮೇಲೆ, ಸಾವಿನ ಬಗೆಗಿನ ಅವರ ದೃಷ್ಟಿಕೋನದ ಮೇಲೆ ಆಳವಾದ ಮತ್ತು ಸಾಮಾನ್ಯವಾಗಿ ಪಾಸಿಟಿವ್ ಆದ ಪರಿಣಾಮ ಬೀರ್ತವೆ. ಗಂಗಾಧರ ಅವರೀಗ ಸಮಾಜ ಸೇವೆಯಲ್ಲೆಲ್ಲ ತೊಡಕೊಂಡಿದ್ದಾರೆ. ಒಟ್ಟಿನಲ್ಲಿ ಸಾವಿನ ದವಡೆಯಿಂದ ಮರಳಿ ಬಂದವರ ಈ ಕಥೆಗಳು ನಿಜಕ್ಕೂ ವಿಸ್ಮಯಕಾರಿ. ಗದಗಿನ ನಾರಾಯಣ್ ವನ್ನಾಲ್ ಅವರ ಪ್ರಕರಣ ಇತ್ತೀಚಿನ ಉದಾಹರಣೆ ಅಷ್ಟೇ. ಇಲ್ಲಿ ಸಾಧ್ಯವಿಲ್ಲ ಅನ್ನೋದು ಸಾಧ್ಯವಾಗಿ ಬಿಡಬಹುದು ಅನ್ನೋ ಮಾತನ್ನ ಇವು ಪದೇ ಪದೇ ನೆನಪಿಸುತ್ತವೆ ಮತ್ತು ನಮ್ಮ ಅರಿವಿನ ಮಿತಿಗಳನ್ನ ಪ್ರಶ್ನೆ ಮಾಡ್ತವೆ. ಖಚಿತವಾಗಿ ಈ ಅನುಭವಗಳು ವೈಜ್ಞಾನಿಕ ಲೋಕಕ್ಕೆ ಇವತ್ತಿಗೂ ಒಂದು ದೊಡ್ಡ ಸವಾಲು ಮತ್ತು ನಿಗೂಢವಾಲಿಯೇ ಉಳಿದಿವೆ. ಉತ್ತರಗಳಿಗಿಂತ ಪ್ರಶ್ನೆಗಳೇ ಜಾಸ್ತಿವೆ. ಮೆದುಳಿನ ಸಂಕೀರ್ಣ ಕಾರ್ಯವೈಖರಿ ಬಗ್ಗೆ ನಮಗೆ ಇನ್ನೂ ಗೊತ್ತಿಲ್ದಿರೋದೇ ಹೆಚ್ಚು. ಹಾಗಾದ್ರೆ ಈ ಎಲ್ಲ ಚರ್ಚೆಯಿಂದ, ಈ ವಿಸ್ಮಯಕಾರಿ ಕಥೆಗಳಿಂದ ಕೇಳುಗರು ಏನು ಗ್ರಹಿಸಬಹುದು, ಏನು ತೆಗೆದುಕೊಳ್ಳಬಹುದು? ಬಹುಶಃ ಅತ್ಯಂತ ಪ್ರಮುಖವಾದ ಅಂಶ ಅಂದ್ರೆ ಈ ಎಲ್ಲಾ ವರವಿಗಳಲ್ಲಿ ವ್ಯಕ್ತಿಗಳ ಸಾಂಸ್ಕೃತಿಕ ಹಿನ್ನೆಲೆ, ಭಾಷೆ, ಧರ್ಮ, ನಂಬಿಕೆಗಳು ಎಷ್ಟೇ ಬೇರೆ ಬೇರೆ ಆಗಿದ್ರೂ ಒಂದು ಸಾಮಾನ್ಯವಾದ ಎಳೆ ಸ್ಥಿರವಾಗಿ ಕಾಣಿಸುತ್ತೆ. ಅದೇ ಪ್ರಜ್ಞೆಯು ದೇಹದಿಂದ ಬೇರ್ಪಡುವ ಅನುಭವ ಮತ್ತು ಆಳವಾದ ಶಾಂತಿ ಅಥವಾ ಒಂದು ರೂಪಾಂತರದ ಭಾವನೆ. ವಿಜ್ಞಾನ ತನ್ನದೇ ಆದ ವಿವರಣೆಗಳನ್ನ, ಅಂದ್ರೆ ನ್ಯೂರೋಲಾಜಿಕಲ್ ಅಥವಾ ಕೆಮಿಕಲ್ ಕಾರಣಗಳನ್ನ ಹುಡುಕುತ್ತಲೇ ಇರಬಹುದು ಮತ್ತು ಅದು ಅಗತ್ಯವೂ ಹೌದು. ಆದ್ರೆ ಸಾವಿನಂತಹ ಒಂದು ಅಂತಿಮ ರಹಸ್ಯದ ಎದುರು ಪ್ರಪಂಚದಾದ್ಯಂತ ಸ್ಥಿರವಾಗಿ ವರದಿಯಾಗ್ತಾ ಇರೋ ಈ ವ್ಯಕ್ತಿನಿಷ್ಠ ಅನುಭವಗಳಿದೆಯಲ್ಲ, ಅವು ಸ್ವತಃ ಪ್ರಜ್ಞೆಯ ಮೂಲಭೂತ ಸ್ವರೂಪದ ಬಗ್ಗೆ ಏನನ್ನ ಸೂಚಿಸ್ತಿರಬಹುದು? ನಮ್ಮ ಪ್ರಜ್ಞೆ ಕೇವಲ ಮೆದುಳಿನ ಒಂದು ಉತ್ಪನ್ನನ ಅಥವಾ ಅದಕ್ಕಿಂತಲೂ ಮಿಗಿಲಾದ, ಅಂದ್ರೆ ದೇಹವಿಲ್ಲದೇನೂ ಅಸ್ತಿತ್ವದಲ್ಲಿರಬಲ್ಲ ಒಂದು ಸ್ವತಂತ್ರವಾದ ಅಸ್ತಿತ್ವವೇ? ಇದು ಬಹುಶಃ ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಆಳವಾಗಿ ಚಿಂತಿಸಬೇಕಾದ, ಅನ್ವೇಷಿಸಬೇಕಾದ ಪ್ರಶ್ನೆ ಅಂತ ನನಗನ್ನಿಸುತ್ತೆ.